ರೈಟ್. ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ನಿರೂಪಕರಾಗಿರುವಂತಹ ಶಂಕರ್ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಹಳ ದುಃಖದ ಸಂದರ್ಭದಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಅಪರ್ಣಾ ಅವರು ನಿರೂಪಣೆಗೆ ನೀವು ಹಾಗೆ ಅಪರ್ಣಾ ಅವರ ಒಂದು ನಿರೂಪಣೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಪಡೆದಿತ್ತು. ಇವತ್ತು ಅಂಥ ಅಪರ್ಣಾ ಅವರು ನಮ್ಮೊಂದಿಗಿಲ್ಲ ಅನ್ನುವಂಥ ಆಘಾತಕಾರಿ ಸುದ್ದಿ. ಯಾವ ರೀತಿ ಸ್ಮರಿಸ್ತೀರಿ ಸರ್ ಅವರನ್ನ? ಮೊಟ್ಟ ಮೊದಲನೇದಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಯಾಕೆಂದ್ರೆ ಇದು ದುಃಖವನ್ನು ಭರಿಸಲಾರದಂತಹ ಕ್ಷಣ. ಒಂದು ಕ್ಷಣ ಅವರ ಈ ಸುದ್ದಿಯನ್ನ ಕೇಳಿದ ಕೂಡಲೇ ನಾವು ಮಾಡಿದಂತಹ ಕಾರ್ಯಕ್ರಮಗಳು, ನಮ್ಮ ಒಡನಾಟ ಒಂದು ಕ್ಷಣದಲ್ಲಿ ನನ್ನ ಕಣ್ಣು ಮುಂದೆ ಬಂದು ಹೋದಾಗಾಯ್ತು. ಅಂಡ್ ಐ ಫೀಲ್ ವೆರಿ ವೆರಿ ಸಾರಿ ಅಟ್ ದಿಸ್ ಜಂಕ್ಷನ್. ಸುಮಾರು ಎಷ್ಟು ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ನಿರೂಪಣೆ ಮಾಡಿದ್ದೀರಿ ಸರ್? ಯಾಕಂದ್ರೆ ನಿಮ್ಮಿಬ್ಬರ ಧ್ವನಿಯನ್ನ ಕೇಳೋಕೆ ಕನ್ನಡಿಗರು ಸಾಕಷ್ಟು ಬಯಸ್ತಾ ಇದ್ರು. ಮೋರ್ ದ್ಯಾನ್ 1,500 ಹೆಚ್ಚು ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಒಟ್ಟಿಗೆ. ವಿಶೇಷವಾಗಿ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ಸ್. ಈಗ ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಒಂದು ನ್ಯೂಟ್ರಲ್ ಇದರಿಂದ ನಾವು ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾವು ಮಾಡಿ, ಬೆಂಗಳೂರು ಇರ್ಬೋದು, ಹಲವು ಜಾಗಗಳಲ್ಲಿರ್ತಕ್ಕಂಥ ಮೇಜರ್ ಮಾನ್ಯುಮೆಂಟ್ ಯಾವುದೇ ಇರ್ಬೋದು, ಎಲ್ಲ ಮೆಟ್ರೋದ್ ಇರ್ಬೋದು, ಹಲವು ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಕೆಲಸವನ್ನ ಮಾಡಿದ್ವಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವು ಹೇಗೆ ಹೋಗ್ತಾ ಇದ್ವಪ್ಪ ಅಂತ ಹೇಳಿದ್ರೆ, ಇದು ನಮ್ಮ ಮೊದಲ ಕಾರ್ಯಕ್ರಮ. ಅಷ್ಟು ಆಸ್ತೆಯಿಂದ ಹೇಗೆ ಒಂದು ಡೆಬ್ಯೂಟಾಂಟ್, ಈಗ ಯಾವುದೇ ಒಂದು ರಂಗದಲ್ಲಿ ಅಷ್ಟೇ ಒಂದು ಶ್ರದ್ಧಾ ಭಕ್ತಿಯಿಂದ ಪ್ರತಿಯೊಂದು ಕಾರ್ಯಕ್ರಮನ ಇಬ್ರು ಅಪ್ರೋಚ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸ್ ಅನ್ನು ಸಹ ನಾವು ಸ್ಟಡಿ ಮಾಡ್ತಾ ಇದ್ವಿ. ಸೊ ಈ ರೀತಿಯಾಗಿ ಆ ಕಾರಣದಿಂದ ಜನರು ಗುರುತಿಸ್ತಾ ಇದ್ರು. ಈಗ ಉದಾಹರಣೆಗೆ ಕೆಲವು ಕಾರ್ಯಕ್ರಮಗಳು ಹೇಗಾಗೋಗಿತ್ತು ಅಂದ್ರೆ, ಕೆಲವು ಕಾರ್ಯಕ್ರಮ ನಾನು ಒಬ್ಬನೇ ನಿರೂಪಣೆಗೆ ಹೋದ್ರೆ ಮೇಡಮ್ ಇಲ್ವಾ, ಬರ್ಲಿಲ್ವಾ ಅಂತ ಕೇಳೋರು. ಅವ್ರು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಒಬ್ಬರೇ ನಿರೂಪಣೆಗೆ ಹೋದ್ರೆ ನಾನ್ ಬರ್ಲಿಲ್ವಾ ಅಂತ ಕೇಳೋರು. ಸೊ ಈ ರೀತಿ ಒಂದು ರೀತಿ ಒಡನಾಟ ಬಂದಿತ್ತು. ಸೊ ಆ ಕಾರಣದಿಂದ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಅವ್ರ ಜೊತೆ ಮಾಡಿರೋ ಒಂದು ಹೆಮ್ಮೆ ಇದೆ. ಲಾಸ್ಟ್ ಪ್ರೋಗ್ರಾಮ್ ಯಾವಾಗ ಜೊತೆಯಾಗಿ ಮಾಡಿದ್ರಿ ಸರ್? ಅಥವಾ ಈ ಕ್ಯಾನ್ಸರ್ ಇರೋ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಇತ್ತಾ? ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಇರ್ಲಿಲ್ಲ ಅಂತ ಹೇಳಿದ್ರು. ಬಿಕಾಸ್ ಅವ್ರ ಹಸ್ಬೆಂಡ್ ಜೊತೆ, ನಾಗರಾಜ್ ಬರ್ತಾರ ಜೊತೆ ರೆಗ್ಯುಲರ್ ಟಚ್ ಅಲ್ಲಿ ಇದ್ವಿ. ಸೊ ಆ ಕಾರಣದಿಂದ ಅವರು ಸಹ ಹೇಳಿದ್ರು, ಇದ್ರ ಹೆಚ್ಚಾಗಿ ನಾವ್ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ, ಅವ್ರಿಗೆ ಹುಷಾರಿರ್ಲಿಲ್ಲ ಅನ್ನೋದು ಗೊತ್ತಿತ್ತು. ಬಟ್ ಆದ್ರೆ ಶಿ ವಾಸ್ ರಿಕವರಿಂಗ್. ಸ್ವಲ್ಪ ಇತ್ತೀಚೆಗೆ 3-4 ಮಂತ್ ಇಂದ ಸ್ವಲ್ಪ ಹೆಚ್ಚು ಹುಷಾರಿರ್ಲಿಲ್ಲ. ಸೊ ಯಾ ಆತರ. ರೈಟ್. ಥ್ಯಾಂಕ್ ಯು ಶಂಕರ್ ಪ್ರಕಾಶ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ಅಪರ್ಣಾ ಅವರ ಜೊತೆಗೆ ಹಲವು ವೇದಿಕೆಗಳಲ್ಲಿ ಅವರೇ ಹೇಳ್ತಾ ಇದ್ರು, ಶಂಕರ್ ಸರ ಹೇಳ್ತಾ ಇದ್ರು, 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ಜೊತೆಯಾಗಿ ನಿರ್ವಹಣೆ ಮಾಡಿದ್ದೀವಿ ಅಂತ ಹೇಳಿ. ಸಾಕಷ್ಟು ಅದು ರಾಷ್ಟ್ರಪತಿಗಳು ಬಂದಂತಹ ಕಾರ್ಯಕ್ರಮ ಇರಬಹುದು, ರಾಜ್ಯಪಾಲರಿದ್ದಂತಹ ಕಾರ್ಯಕ್ರಮ ಇರಬಹುದು, ಎಷ್ಟೋ ಕಾರ್ಯಕ್ರಮಗಳು ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ನಿರೂಪಣೆ ಮಾಡಿ ಪ್ರಖ್ಯಾತಿಯನ್ನ ಪಡೆದಿದ್ರು ಶಂಕರ್ ಪ್ರಕಾಶ್ ಹಾಗೆ ಅಪರ್ಣಾ ಅವರು. ಅವರೇ ಹೇಳ್ತಾ ಇದ್ರು, ಯಾವುದೇ ಕಾರ್ಯಕ್ರಮದಲ್ಲಿ ಯಾರಾದ್ರೂ ಒಬ್ರು ನಿರೂಪಣೆ ಮಾಡ್ತಾ ಇದ್ರೆ ಅವ್ರಿಲ್ವಾ ಅಂತ ಇನ್ನೊಬ್ರನ್ನ ಕೇಳೋರಂತೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಿರೂಪಣೆಯಲ್ಲಿ ಹೆಸರಾಗಿದ್ದಂತಹ ಜೋಡಿ ಇದು ಶಂಕರ್ ಪ್ರಕಾಶ್ ಅವರದ್ದು ಹಾಗೆ ಅಪರ್ಣಾ ಅವರದ್ದು. ಹಾಗಾಗಿ ಅಷ್ಟು ದಿನಗಳ ಕಾಲ ನಮ್ಮ ಒಡನಾಟ, ನಾವು ಜೊತೆಯಾಗಿ ಕೆಲಸವನ್ನ ಮಾಡಿದಂತಹ ಆ ದಿನಗಳು ಮತ್ತೆ ನೆನಪಾದ್ವು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಶಂಕರ್ ಪ್ರಕಾಶ್. ಶಂಕರ್ ಪ್ರಕಾಶ್ ಅವರು ಮತ್ತೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್, ನೀವು ಸ್ಮರಿಸಿಕೊಳ್ತಾ ಇದ್ರಿ, ನೀವು ಅವ್ರ ಜೊತೆಗಿನ ಒಡನಾಟವನ್ನು ಹೇಳ್ತಾ ಇದ್ರಿ. ಅಪರ್ಣಾ ಅವ್ರ ಬಗ್ಗೆ ಯಾರೇ ಮಾತಾಡೋವಾಗಲೂ ಅಥವಾ ನಿಮ್ಮ ಬಗ್ಗೆ ಮಾತಾಡೋವಾಗಲೂ ಆ ಸ್ವಚ್ಛ ಕನ್ನಡ, ಸ್ಪಷ್ಟ ಕನ್ನಡದ ಬಗ್ಗೆ ಪ್ರತಿ ಬಾರಿಯೂ ಬಹಳ ಹೆಮ್ಮೆಯಿಂದ ಮಾತನಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ತುಂಬಾ ಖುಷಿ ಆಗುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಆ ಖುಷಿ ಅನ್ನುವ ಪದ ಬಳಸೋದಕ್ಕೆ ಸ್ವಲ್ಪ ಹಿಂಜರಿಕೆ. ಯಾಕಂತಂದ್ರೆ ಹೆಮ್ಮೆಯ ವಿಷಯ, ಕನ್ನಡಿಗರೆಲ್ಲರೂ ಸಹ ಗುರುತಿಸಿ ಮಾಡಿದಾಗ ಪ್ರತಿಭೆಗೆ ತಕ್ಕ ಬೆಲೆಯನ್ನ ಸಿಕ್ತು. ಎಲ್ಲಕ್ಕಿಂತ ಪ್ರಮುಖವಾಗಿ ನಾವಿಬ್ರು ಕಾರ್ಯಕ್ರಮಕ್ಕೆ ಬಂದ್ರೆ ಅಲ್ಲಿ ಇರ್ತಕ್ಕಂಥ ಆಯೋಜಕರು ಹೇಳ್ತಾ ಇದ್ದಿದ್ದು ಒಂದೇ ಒಂದು ಮಾತು, ನಾವಿನ್ನೇನು ಯೋಚನೆ ಮಾಡೋದು ಬೇಡ, ನಾವು ಕಣ್ಮುಚ್ಕೊಂಡಿರ್ಬೋದು. ಬಿಕಾಸ್ ಅಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳೀಗ VIP ಎಲ್ಲ ಭಾಗವಹಿಸುವಂತಹ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿಗಳಿರ್ಬೋದು, ಯಾಕಂದ್ರೆ ಅವ್ರ ಕಾರ್ಯನಿಮಿತ್ತ ಬಂದಿರ್ತಾರೆ, ಮಧ್ಯದಲ್ಲಿ ಹೋಗ್ಬೇಕು. ಯಾವುದೇ ಜನರಿಗೆ ಗೊತ್ತಾಗದ ರೀತಿಯಲ್ಲಿ ಆ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸ್ಟೇಜ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸೀಕ್ವೆನ್ಸಿಂಗ್ ಇರ್ಬೋದು, ಸ್ಟೇಜ್ ಕೋಆರ್ಡಿನೇಷನ್, ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಸಹ ಮೋರ್ ದನ್ 100% ಇಬ್ರು ಸಹ ನೀಡ್ತಾ ಇದ್ದಿದ್ರಿಂದ ಒಂದು ಒಳ್ಳೆ ತಂಡವಾಗಿ ವಿ ಆರ್ ಎ ಗುಡ್ ಟೀಮ್. ಅಂದ್ರೆ ಒನ್ ಅಪ್ಮೆಂಟ್ಶಿಪ್ ಅಂತಾರೆ, ನಾನ್ ಚೆನ್ನಾಗಿ ಮಾಡ್ಬೇಕು, ನೀವ್ ಚೆನ್ನಾಗಿ ಮಾಡ್ಬೇಕು ಅನ್ನುವಂತ ಯಾವುದೇ ಸ್ಪರ್ಧೆ ಇರ್ಲಿಲ್ಲ. ಒಟ್ಟಿನಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಬರಬೇಕು, ನಮ್ಮ ತಂಡ ಒಂದು ಅತ್ಯುತ್ತಮವಾಗಿ ಮಾಡ್ಬೇಕು ಅನ್ನುವಂತಹ ಒಂದು ನಿಷ್ಕಲ್ಮಶವಾದ ಪ್ರೊಫೆಷನಲ್ ವೃತ್ತಿಪರ ಆಟಿಟ್ಯೂಡ್ ಇದೆ. ಟೋಟಲಿ 100% ಪ್ರೊಫೆಷನಲ್ ಆಟಿಟ್ಯೂಡ್ ಇದ್ದ ಕಾರಣದಿಂದ ಬಹುಶಃ ಕನ್ನಡಿಗರು ನಮ್ಮ ಕೆಲಸವನ್ನ ಗುರುತಿಸಿದ್ದಾರೆ ಅಂತ ಹೇಳ್ಬೋದು.
ನಿಜ ನಿಜ. ಈ ಕೆಲವು ಕಾರ್ಯಕ್ರಮಗಳಲ್ಲಿ ನೀವಿಬ್ಬರೇ ಬೇಕು ಅಂತ ಹೇಳಿ ಹಠ ಹಿಡಿದಿದ್ದು, ಇಲ್ಲ ನೀವಿಬ್ಬರೇ ಬರಬೇಕು ಅಂತ ಹೇಳಿ ಅವಳು ಭಾಳ ಒತ್ತಾಯ ಮಾಡಿದ್ದು, ಆ ಥರದ್ದು ಘಟನೆಗಳೆಲ್ಲ ತುಂಬಾ ಆಗಿತ್ತೆ ಸರ್? ಅಂದ್ರೆ ಏನಕ್ಕೆ ಅಂತಂದ್ರೆ ಇಟ್ಸ್ ನಾಟ್ ದಟ್ ಬೇರೆಯವರು ಎಲ್ಲರೂ ಮಾಡ್ತಾರೆ ಕಾರ್ಯಕ್ರಮ, ಬಟ್ ಈಗ ಉದಾಹರಣೆಗೆ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಈ ರೀತಿಯಾದಂತಹ ಬಂದಂತಹ ಕಾರ್ಯಕ್ರಮಗಳಲ್ಲಿ ಏನಾದ್ರೂ ತಪ್ಪಾದ್ರೆ ನಾವು ನಿರೂಪಣೆಯನ್ನ ಮಾಡಿ ಅಲ್ಲಿಂದ ಹೊರಟು ಬಂದ್ಬಿಡ್ಬೋದು. ಆದ್ರೆ ಆಯೋಜಕರ ಮೇಲೆ ಅದು ಒಂದು ಗಾಢವಾದ ಪರಿಣಾಮ ಬೀಳುತ್ತೆ. ಆದ್ರಿಂದ ಯಾವುದೇ ರೀತಿಯಾದಂತಹ ಚಾನ್ಸ್ ತಗೋಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಬಹುಶಃ ನಮ್ಮನ್ನ ಆ ರೀತಿಯಾದಂತಹ ಒಂದು ಪ್ರಯಾರಿಟಿ ಕೊಡ್ತಾ ಇದ್ರು ಹೊರತು ಬೇರೆ ಯಾವುದೇ ಕಾರಣ ಇರಲಿಲ್ಲ. ನಮ್ಮ ಪ್ರತಿಭೆಗೆ ಅದು ಆ ರೀತಿಯಾದಂತಹ ಒಂದು ಗೌರವವನ್ನ ನೀಡ್ತಾ ಇದ್ರು ಆಯೋಜಕರು. ಆ ಕಾರಣದಿಂದ ನಮ್ಮನ್ನ ಕರೀತಾ ಇದ್ರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜ, ನಿಮ್ಮ ಧ್ವನಿಯಲ್ಲಿರುವಂತಹ ಗಾಢತೆ ಜೊತೆಗೆ ಅಪರ್ಣಾ ಅವರ ಧ್ವನಿಯಲ್ಲಿರುವಂತಹ ಆ ಒಂದು ಆರ್ದ್ರತೆ ಅದು ಎಲ್ಲರನ್ನ ಹಿಡಿದಿಟ್ಟುಕೊಳ್ತಾ ಇತ್ತು, ಎಲ್ಲರನ್ನ ಕೂಡ ಸೆಳಿತಾ ಇತ್ತು. ಅಂದ್ರೆ ಬಹುಶಃ ಅದು ಖಂಡಿತ ಉತ್ಪ್ರೇಕ್ಷೆಯಲ್ಲ ಸರ್. ಬಹುಶಃ ಇಡೀ ಕನ್ನಡಿಗರು ನಿಮ್ಮಿಬ್ಬರ ಆ ನಿರೂಪಣೆಯನ್ನ ಮೆಚ್ಚಿಸ್ತಾ ಇದ್ದಿದ್ದೇ ಆ ಒಂದು ಕಾರಣಕ್ಕಾಗಿ ಅಂತ ಅನ್ಸುತ್ತೆ ಸರ್. ಖಂಡಿತವಾಗ್ಲೂ ಹೌದು. ರೈಟ್. ಅಪರ್ಣಾ ಅವರು ಎಲ್ಲಕ್ಕಿಂತ ಪ್ರಮುಖವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸಾಮಾನ್ಯವಾಗಿ ಈಗ ಅತ್ಯುತ್ತಮ ನಟ, ಅತ್ಯುತ್ತಮ ನಿರೂಪಕ, ಅತ್ಯುತ್ತಮ ಇದನ್ನ ನಾವು ಹೇಳ್ಬೋದು ನಿಜ. ಆದ್ರೆ ನಾನು ಪ್ರಮುಖವಾಗಿ ಹೇಳೋದಕ್ಕೆ ಇಷ್ಟಪಡೋದು ಏನಂದ್ರೆ ಅವರೊಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿದ್ರು. ಗ್ರೇಟ್ ಪರ್ಸನ್, ಗ್ರೇಟ್ ಪರ್ಸನಾಲಿಟಿ. ಅದು ಅವರ ಪ್ರತಿಭೆಗೆ ಮೆರುಗನ್ನ ನೀಡ್ತು ಅಂತ ಹೇಳ್ಬೇಕು. ಅನೇಕ ಜನರಿಗೆ ಪ್ರತಿಭೆ ಇದೆ ನಿಜ, ಆದ್ರೆ ನೀವು ಅದನ್ನ ಆಟಿಟ್ಯೂಡ್ ತೋರಿಸೋದಾಗ್ಲಿ, ಆ ರೀತಿಯಾದಂತಹ ಒಂದು ಬೇರೆ ನನ್ನಲ್ಲಿ ಪ್ರತಿಭೆ ಇದೆ, ನನ್ನ ಸಮ ಯಾರು ಇಲ್ಲ, ಈ ರೀತಿ ನಾವು ಮಾಡಿದಾಗ ಅದು ಹೆಚ್ಚು ದಿನ ಬಾಳಕೆ ಬರೋದಿಲ್ಲ. ಹಂಬಲ್ ಆಗಿದ್ದು, ಡೌನ್ ಟು ಅರ್ತ್ ಇದ್ದು, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಲಿವ್ ಸಿಂಪಲ್. ಅಂದ್ರೆ ಸರಳವಾಗಿರೋದು ಬಹಳ ಕಷ್ಟಕರವಾಗಿರ್ತಕ್ಕಂಥ, ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ನಾವೆಲ್ಲ ಜೀವನದಲ್ಲಿ ಸಾಧನೆ ಮಾಡಿದ್ಮೇಲೂ ಸರಳವಾಗಿರುವಂತದ್ದು ಇದೆಯಲ್ಲ, ಅದು ಅತ್ಯಂತ ಗ್ರೇಟ್ನೆಸ್ ಅಂತಾನೆ ಹೇಳ್ಬೇಕು. ಸೊ ಈ ಕಾರಣದಿಂದ ಸಕ್ಸಸ್ ಅದು ಒಂದು ಕಾರಣ. ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿದೆ, ಅದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈಟ್. ಥ್ಯಾಂಕ್ ಯು ಶಂಕರ್ ಪ್ರಕಾಶ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.